ನಾವು ಪಂಚಪ್ರಾಣಗಳು ಹೇಗೆ ಕೆಲಸ ಮಾಡುತ್ತೆ, ಆ ಪಂಚಪ್ರಾಣಗಳು ಕೆಲಸ ಮಾಡೋದ್ರ ಮೇಲೆ ಯಾವ ರೀತಿ ಅದನ್ನು ಹೆಸರಿಟ್ಟಿದ್ದಾರೆ, ಆಮೇಲೆ ನಮ್ಮ ಪ್ರಾಣಾಯಾಮದಲ್ಲಿ ಮುದ್ರಾಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಬಂಧಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಇದನ್ನೆಲ್ಲ ತಿಳ್ಕೊಂಡ್ರೆ ಭಾಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನಾವು ಕೆಲವು ಪ್ರಾಣಾಯಾಮ ಆದಮೇಲೆ ಮೂಲಾಧಾರ ಬಂಧ ಅಂತ ನಾವು ಏನಸ್ನ ಕನ್ಸ್ಟ್ರಿಕ್ಟ್ ಮಾಡಿ ಅಪಾನವಾಯು ಕೆಳಗಡೆ ಹೋಗದೇ ಇರೋ ಹಾಗೆ ಹಿಡಿತೀವಿ. ಅದರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಈ ವಿಶುದ್ಧಿ ಚಕ್ರ ಈ ಭಾಗನ ಜ್ವಾಲಂಧರ ಬಂಧ ಅಂತ ಇಲ್ಲಿ ಲಾಕ್ ಮಾಡ್ತೀವಿ. ನೆಕ್ ಲಾಕ್ ಮಾಡಿ ಮೂಲಾಧಾರ ಬಂಧ ಮಾಡಿದ್ರೆ ಜ್ವಾಲಂಧರ ಬಂಧ ಮತ್ತು ಮೂಲಾಧಾರ ಬಂಧ ಒಟ್ಟಿಗೆ ಮಾಡಿದಾಗ, ಸೈಮಲ್ಟೇನಿಯಸ್ ಆಗಿ ಮಾಡಿದಾಗ ಒಂದು ಬಂಧ ತನ್ನಷ್ಟಕ್ಕೆ ಆಗುತ್ತೆ. ಅದನ್ನು ಉಡ್ಯಾಣ ಬಂಧ ಅಂತಾರೆ. ಅದು ನೇವಲ್ನಲ್ಲಿ ಆಗುತ್ತೆ, ಉಡ್ಯಾಣ ಬಂಧ. ಈ ನೇವಲ್ ರೀಜನ್ನು ಬಹಳ ಸೆನ್ಸಿಟಿವ್ ರೀಜನ್, ಡೆಲಿಕೇಟ್ ರೀಜನ್, ಪವರ್ಫುಲ್ ರೀಜನ್. ಇಲ್ಲಿ ಯೋಗಿಗಳು ಹೇಳ್ತಾರೆ ಇಲ್ಲೊಂದು ಗುಹೆ ಇದೆ ಅಂತ. ಶಂಕರಾಚಾರ್ಯರು ಇದನ್ನು ವರ್ಣನೆ ಕೂಡ ಮಾಡಿದ್ದಾರೆ ಸೌಂದರ್ಯ ಲಹರಿಯಲ್ಲಿ. ಈ ಗುಹೆ ಆ ಚಿದಾಕಾಶದಲ್ಲಿ ಹೋಗಿ ಆಕಾಶ ಸ್ಪೇಸ್ನ ದರ್ಶನ ಮಾಡ್ಬೋದು. ಈ ಗುಹೆಗೂ ಮತ್ತು ಆಜ್ಞಾಚಕ್ರಕ್ಕೂ ಒಂದು ಕನೆಕ್ಷನ್ ಇದೆ ಒಳಗಡೆಗೆ. ಆ ಸುಷುಮ್ನ ನಾಡಿಯಲ್ಲಿ ಆ ಪ್ರಾಣ ಹರಿಬೇಕು ಅಂತ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಯೋಗಿ ಆದಾಗ ನಮಗೆ ಆ ಮಿಸ್ಟಿಕಲ್ ಪವರ್ಸ್, ಅನ್ನೋನ್ ಪವರ್ಸ್ ಎಲ್ಲ ರಿವೀಲ್ ಆಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಜೀವನದಲ್ಲಿ ದ ಇನ್ನರ್ ವರ್ಲ್ಡ್ ತಿಳ್ಕೊಳ್ಳೋದು ಬಹಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಥ್ರೂ ಪ್ರಾಣಾಯಾಮ ಆ್ಯಂಡ್ ಮೆಡಿಟೇಷನ್. ಈಗ ಯಾವಾಗ ನಾವು ಪ್ರಾಣಚಲನೆ ಈ ಕೆಳಗಡೆ ಹೋಗೋ ಪ್ರಾಣನ ಅಪಾನವಾಯು ಅಂತೀವಿ, ಹಾಗೆ ಸ್ವಾದಿಷ್ಠಾನ ಚಕ್ರದಲ್ಲಿ ಮೂಲಾಧಾರ ಆಯಿತು, ಸ್ವಾದಿಷ್ಠಾನ ಚಕ್ರದಲ್ಲಿ ಪ್ರಾಣ ಯಾವಾಗಲೂ ಈ ಸುಳಿ ಹಾಕಿ ಒಳಗೆ ಹೋಗ್ತಾ ಇರುತ್ತೆ. ನಾವು ಸಮುದ್ರದಲ್ಲಿ ಸುಳಿ ನೋಡಿದ್ರೆ ನೀರು ಹೇಗೆ ಒಳಗಡೆ ಹೋಗ್ತಾ ಇದೆ ಅನಿಸುತ್ತೋ ಆ ರೀತಿ ಪ್ರಾಣ ಒಳಗಡೆ ಹೋಗುತ್ತೆ. ಈ ರೀತಿ ಸುಳಿ ಒಳಗೆ ಹೋದಂಗೆ ಹೋಗುತ್ತೆ. ಇದು ಕೆಳಭಾಗಕ್ಕೆ ಹೋಗುತ್ತೆ, ಇದು ಒಳಭಾಗಕ್ಕೆ ಹೋಗುತ್ತೆ. ಹಾಗೆ ಮಣಿಪುರ ಚಕ್ರಕ್ಕೆ ಬಂದಾಗ ಇಲ್ಲಿ ಒಂದು ಬ್ಯಾಲೆನ್ಸ್ ಆಗುತ್ತೆ. ಇದು ಸಮಾನ ಪ್ರಾಣ. ಒಂದು ಅಪಾನ ಪ್ರಾಣ, ಇನ್ನೊಂದು ಪ್ರಾಣ, ಇದು ಸಮಾನ ಪ್ರಾಣ. ಆ ಒಳಗಡೆ ಹೋಗೋದು ಪ್ರಾಣ, ಇದು ಸಮಾನ ಪ್ರಾಣ. ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಮಣಿಪುರ ಚಕ್ರದಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಆ ಬ್ಯಾಲೆನ್ಸ್ ಆಗಿದ್ದ ಪ್ರಾಣ ಉದಾನ ಪ್ರಾಣವಾಗಿ ಮೇಲಕ್ಕೆ ಹೋಗುತ್ತೆ, ಫೌಂಟನ್ ಥರ ಹೋಗುತ್ತೆ ಮೇಲ್ಗಡೆ. ಈ ಪ್ರಾಸೆಸ್ಸು, ಈ ಸೈಕಲ್ಲು, ಇದು ಒಂಥರ ಸೆಲೆಬ್ರೇಷನ್ ಥರ ನಮ್ಮಲ್ಲಿ ನಡೀತಾನೇ ಇದೆ. ವಿ ಆರ್ ನಾಟ್ ಅವೇರ್ ಅಷ್ಟೇ. ಆದರೆ ಅದನ್ನು ಡೆಲಿಬರೇಟಾಗಿ ನಾವು ಮುದ್ರಾಗಳನ್ನ ಹಾಕಿ ಮಾಡಿದಾಗ ಅದರ ಎಕ್ಸ್ಪೀರಿಯನ್ಸ್ನ ತೊಗೊಳ್ಬೋದು. ಈ ಉದಾನ ಪ್ರಾಣ ಮೇಲ್ಭಾಗಕ್ಕೆ ಹೋಗುತ್ತೆ, ಮೇಲಕ್ಕೆ ಹೋಗುತ್ತೆ, ಫೌಂಟನ್ ಥರ ಮೇಲೆ ಹೋದ್ಮೇಲೆ ಕೆಳಗಡೆ ಬರಲೇಬೇಕಲ್ಲ. ಆದರೆ ಚಿಮ್ಮಿ ಇಡೀ ನಾಡಿಗಳಲ್ಲಿ 72,000 ನಾಡಿನಲ್ಲಿ ಅದು ಎಲ್ಲದರೊಳಗೂ ತೊಯ್ಯತ್ತೆ. ನಾಡಿ ಅಂತಾರಲ್ಲ, ಆ ರೀತಿ ತೊಯ್ಸುತ್ತೆ. ವ್ಯಾನ ಪ್ರಾಣ ಅಂತ ಹೇಳ್ತಾರೆ. ಹೀಗೆ ಪಂಚಪ್ರಾಣದಲ್ಲಿ ಅಪಾನ ಪ್ರಾಣ, ಸಮಾನ, ಉದಾನ, ವ್ಯಾನ ಇದೆಲ್ಲನೂ ಒಂದು ರೀತಿ ಅದರ ಡೈರೆಕ್ಷನ್ ಕೈನಲ್ಲಿ ತೋರಿಸ್ತಿದ್ದಂಗೆ ಒಂದು ಡ್ಯಾನ್ಸ್ ಪೋಸ್ ಅನ್ಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಆ ಎಕ್ಸ್ಪೀರಿಯನ್ಸು ಕೂಡ ಚೆನ್ನಾಗಿರುತ್ತೆ. ಪ್ರಾಣಾಯಾಮ ಮಾಡಬೇಕಾದ್ರೆ ಮುದ್ರಾಗಳು ಅಷ್ಟೇ. ನಮ್ಮ ಕೈ ರಿಮೋಟ್ ಕಂಟ್ರೋಲ್ ಥರ. ನಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ಟಿ ವಿನ ರಿಮೋಟ್ ಕಂಟ್ರೋಲಿಂದ ಚಾನಲೆಲ್ಲ ಕಂಟ್ರೋಲ್ ಮಾಡ್ಬೋದು. ಇದನ್ನು ನಂಬ್ತೀವಿ ನಾವು. ಆದರೆ ನಮ್ಮಲ್ಲಿ ಎಷ್ಟೋ ಚಾನಲ್ಸ್ ಇದೆ, ಎಷ್ಟೋ ಸೆಂಟರ್ಸ್ ಇದೆ, ಎಷ್ಟೋ ಜಂಕ್ಷನ್ಸ್ ಇದೆ, ಎಷ್ಟೋ ಎನರ್ಜಿ ಪಾಯಿಂಟ್ಸ್ ಇದೆ. ಅದನ್ನೆಲ್ಲನೂ ಕೂಡ ಎಲ್ಲೆಲ್ಲಿಗೆ ಬೇಕೋ ಅಲ್ಲಿಗೆ ಪ್ರಾಣಚಲನೆಯನ್ನು ಈ ರಿಮೋಟ್ ಕಂಟ್ರೋಲಿಂದ ಮಾಡ್ಬೋದು ಈ ಕೈಯಲ್ಲಿ. ಅದರಿಂದ ಗಾಯತ್ರಿ ಮಂತ್ರ ಹೇಳುವಾಗಲೂ ಕೂಡ ನಾವು ಹೇಳ್ತೀವಿ ಓಂ ಭೂಹು, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ ತತ್ಸವಿತೃವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಈ ನ್ಯಾಸಗಳನ್ನು ಮಾಡ್ತೀವಿ. ಅಂಗನ್ಯಾಸ, ಕರನ್ಯಾಸ ಎಲ್ಲ ಮಾಡುವಾಗ ಈ ನ್ಯಾಸ ಮಾಡಿದಾಗಲೂ ಅಷ್ಟೇ ಸುಮ್ಮನೆ ಈ ಬೆರಳನ್ನು ಹೀಗೆ ಅಂದ್ಬಿಟ್ರೆ ಪ್ರಯೋಜನ ಆಗೋದಿಲ್ಲ. ನಾವು ಈ ಬೆರಳಲ್ಲಿ ಒಂದೊಂದು ನಾಡಿಯನ್ನು ಸಿಗುವವರೆಗೂ ಹೇಳಬೇಕು. ಓಂ ಭೂಹು, ಈ ನಾಡಿಯನ್ನು ಇಲ್ಲಿ ಹುಡುಕಬೇಕು. ನಾವು ಈ ಜಾಗದಲ್ಲಿ ಹುಡುಕಬೇಕು. ಒಂದು ನಾಡಿ ಇಲ್ಲಿ ಸಿಗುತ್ತೆ. ಆ ನಾಡಿ ಎದ್ದಾಗ ನಿಮ್ಮ ಗಮನ ಸಂಪೂರ್ಣ ಮೂಲಾಧಾರದಲ್ಲಿ ಇರಬೇಕು. ಓಂ ಭೂಹು ಅಂದಾಗ ಆ ಒಂದು ಪೃಥ್ವಿ ತತ್ವವನ್ನು ಅನುಭವಿಸಬೇಕು. ಓಂ ಭುವಃ ಜಲತತ್ವ, ಓಂ ಭುವಃ, ಓಂ ಸುವಃ ಅಗ್ನಿತತ್ವ, ಓಂ ಮಹಃ ವಾಯುತತ್ವ, ಓಂ ಹಾಗೆ ಒಂದೊಂದು ತತ್ವವನ್ನು ನಾವು ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡಾಗ ನಾವು ಇಲ್ಲಿ ಫೀಲ್ ಮಾಡಬೇಕು. ನಾವು ಸ್ವಿಚ್ ಹಾಕ್ಬಿಟ್ಟು ಇಲ್ಲಿ ನೋಡಬೇಕು, ಇಲ್ಲಿ ಲೈಟ್ ಬರೋದು.
ಇಲ್ಲಿ ಸ್ವಿಚ್ ಇರೋದು. ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಎಲ್ಲಿ ಬರ್ತಿದೆ ನಮ್ಗೆ ಗೊತ್ತಿರಬೇಕು, ಯಾವ ಲೈಟ್ಗೆ ಯಾವ ಸ್ವಿಚ್ ಅಂತ ಗೊತ್ತಿರಬೇಕು. ಆ ರೀತಿ ಗಾಯತ್ರಿ ಮಂತ್ರದಲ್ಲಿ ಕರನ್ಯಾಸ ಮತ್ತು ಅಂಗನ್ಯಾಸ, ಎಲ್ಲೆಲ್ಲಿ ಯಾವ್ಯಾವ ಚಕ್ರ, ನಾವು ಯಾವ್ಯಾವ ಚಕ್ರದಲ್ಲಿ ಯಾವ್ಯಾವುದು ಮಂತ್ರಗಳನ್ನು ಹೇಳಬೇಕು, ಭೂಹು ಈ ವ್ಯಾಕೃತಿಗಳನ್ನು, ಓಂ ಭೂಹು, ಓಂ ಭುವಃ, ಓಂ ಸುವಃ, ಓಂ ಅಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಈ ರೀತಿ ನಾವು ಆ ನ್ಯಾಸಗಳನ್ನು ಮಾಡಬೇಕಾದ್ರೆ ನಮ್ಮ ದೇಹ ಯಾವ ರೀತಿ ಈ ಮಂತ್ರಕ್ಕೆ ಒಳಗೊಡುತ್ತೆ, ಮಂತ್ರಕ್ಕೆ ಹೋಗೊಡುತ್ತೆ, ಆಮೇಲೆ ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಬಾಯಿನಲ್ಲಿ ಗಾಯತ್ರಿ ಮಂತ್ರ ಹೇಳ್ಕೊಂಡು ಸುಮ್ಮನೆ ಕೈಯಲ್ಲಿ ಹೀಗೆ ಅಂದ್ಬಿಟ್ಟು 3 ಸತಿ ಮೂಗನ್ನು ಹೀಗೆ ಅಂದ್ಬಿಟ್ಟು ಎದ್ದರೆ ಏನು ಪ್ರಯೋಜನ ಆಗೋದಿಲ್ಲ. ಶಾಸ್ತ್ರಕ್ಕೆ ಮಾಡಿದಾಗ ನಾವು ನಮ್ಮ ಸಂಸ್ಕೃತಿಯನ್ನು, ಕಲ್ಚರ್ ಏನಿದೆ ಅದರ ಆಳವನ್ನು ತಿಳ್ಕೊಳ್ಳದೆ ಇದ್ದರೆ ನಾವು ಇಲ್ಲಿಗೆ ಅದನ್ನು ಮುಗಿಸ್ಬಿಡ್ತೀವಿ. ಯಾಕೆಂದರೆ ಆಸಕ್ತಿ ಇರೋರು, ಎಕ್ಸ್ಪ್ಲೋರ್ ಮಾಡೋರಿಗೆ ಇದು ಮೀನಿಂಗ್ಲೆಸ್ ಅನಿಸುತ್ತೆ. ಅವರಿಗೆ ಇಂಟ್ರೆಸ್ಟ್ ಬರೋ ಹಾಗೆ, ಅಂದರೆ ಶಂಕರಾಚಾರ್ಯರು ಅದನ್ನೇ ಮಾಡಿದ್ರು. ನಮ್ಮ ಫಿಲಾಸಫಿ ಏನಿದೆ ಅದರಲ್ಲಿ ಆರ್ಥೋಡಾಕ್ಸ್ ಆಗಿದ್ದವರು ಏನು ಮಾಡಿದ್ರು, ಶಂಕರಾಚಾರ್ಯರ ಕಾಲದಲ್ಲಿ ಆರ್ಥೋಡಾಕ್ಸ್ ಆಗಿದ್ದವರು ತಮ್ಮ ನ್ಯೂ ಜನರೇಷನ್ಗೆ ಈ ವಿದ್ಯೆಯನ್ನು ಇಂಟರ್ಪ್ರಿಟ್ ಮಾಡೋಷ್ಟು ಆಸಕ್ತಿಯನ್ನು ಹುಟ್ಟಿಸಿದ್ರು. ಆರ್ಥೋಡಾಕ್ಸ್ಗೆ ಅದಿರಬೇಕು ನಮಗೆ, ಹಿಂದಿನ ಬಿಡಬಾರ್ದು. ಆರ್ಥೋಡಾಕ್ಸ್ ಅಂತ ಪದ್ಧತಿ ಸಂಪ್ರದಾಯಕ್ಕೆ ಸಿಕ್ಕಾಕೊಳ್ಳದೆ ನಾವು ನಮ್ಮ ಇಂಟೆನ್ಷನ್ ಏನು, ನ್ಯೂ ಜನರೇಷನ್ಗೆ ಅರ್ಥ ಆಗೋ ಹಾಗೆ, ಇಂಟ್ರೆಸ್ಟ್ ಬರೋ ಹಾಗೆ ಇದನ್ನು, ಈ ಕಾನ್ಸೆಪ್ಟನ್ನ ಅವ್ರಿಗೆ ಇಂಟರ್ಪ್ರಿಟ್ ಮಾಡೋಷ್ಟು ನಮಗೆ ಶಕ್ತಿ ಬರಬೇಕು. ಅದನ್ನು ಇಂಟರ್ಪ್ರಿಟ್ ಮಾಡಬೇಕಾದ್ರೆ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅದರಲ್ಲಿ ಆಸಕ್ತಿ ಹುಟ್ಟಿ ಅದನ್ನು ಉಳಿಸ್ಕೋಬೇಕು ಅನ್ನೋದು ಬರಬೇಕು. ಗಾಯತ್ರಿ ಮಂತ್ರ ಉಳಿಬೇಕಾದ್ರೆ ಶಾಸ್ತ್ರಕ್ಕೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದರಿಂದ ಪಂಚ ಇಂದ್ರಿಯಗಳನ್ನು, ನಾವು ಪಂಚಭೂತಗಳನ್ನು, ನಮ್ಮ ಶರೀರದಲ್ಲಿರೋ ಪಂಚಭೂತಗಳನ್ನು, ಪಂಚಪ್ರಾಣಗಳನ್ನು, ಪಂಚಕೋಶಗಳನ್ನು ಸಂಪೂರ್ಣವಾಗಿ ಪ್ರಾಣಶಕ್ತಿ ಕಾಪಾಡ್ತಾ ಇದೆ ಅಂತ ನಾವು ನಂಬಿದಾಗ ಆ ಗಾಯತ್ರಿ ದೇವಿಯ ಮಹಿಮೆ ಗೊತ್ತಾಗುತ್ತೆ. ಯಾರಿಗೆ ಉಪದೇಶ, ಗಾಯತ್ರಿ ಉಪದೇಶ ಆಗಿದೆ ಅವ್ರಿಗೆ ಶ್ರೀಚಕ್ರ ಉಪದೇಶ ಆದಾಗೇನೆ. ಗಾಯತ್ರಿ ಉಪದೇಶ ಆದವ್ರಿಗೆ ಶ್ರೀಚಕ್ರ ಉಪದೇಶ ಆದಾಗೆ. ಗಾಯತ್ರಿ ಉಪದೇಶ ಯಾರಿಗಾಗಿದೆ ಅವರಿಗೆ ದೇವಿ ಸಹಸ್ರನಾಮ ಮತ್ತು ಎಲ್ಲವೂ ತನ್ನಷ್ಟಕ್ಕೆ ತಾನೇ ಅರ್ಥ ಆಗುತ್ತೆ. ಈ ಮುದ್ರಾ ಇಟ್ಕೊಳ್ಳೋವಾಗಲೂ ಅಷ್ಟೇ, ಚಿನ್ ಮುದ್ರಾ ಅಂತ ಹೇಳಿದಾಗ ಅದು ಯಾವ ಭಾಗಕ್ಕೆ ಪ್ರಾಣಚಲನೆ ಆಗುತ್ತೆ. ಚಿನ್ಮಯ ಮುದ್ರಾ ಅಂದಾಗ ಏನಾಗುತ್ತೆ, ಆದಿ ಮುದ್ರಾ ಅಂದಾಗ ಏನಾಗುತ್ತೆ, ಎಲ್ಲಿ ಪ್ರಾಣಚಲನೆ ಆಗುತ್ತೆ, ಶ್ವಾಸಕೋಶದಲ್ಲಿ ಎಲ್ಲಿ ಆಕ್ಟಿವೇಶನ್ ಆಗುತ್ತೆ, ಮೇರುದಂಡ ಮುದ್ರಾ ಯಾಕೆ ಮಾಡಬೇಕು, ಪೂರ್ಣ ಮುದ್ರಾ ಯಾಕೆ ಮಾಡಬೇಕು, ಈ ಮುದ್ರಾಗಳೆಲ್ಲ ಕೈಯಲ್ಲಿ ಮಾಡೋದ್ರಿಂದ ಇದೊಂದು ರಿಮೋಟ್ ಕಂಟ್ರೋಲ್ ಅಂತ ಹೇಳಿಲ್ವ, ಆಯಾ ಚಾನಲ್ನ ನಾವು ಓಪನ್ ಮಾಡ್ಬೋದು. ಆ ಚಾನಲ್ನಲ್ಲಿ ಪ್ರಾಣ ಚಲನೆ ಮಾಡ್ಬೋದು, ಇದನ್ನು ರೇಡಿಯೇಟ್ ಮಾಡ್ಬೋದು, ಪ್ರಾಣನ ಎಲ್ಲಿಗೆ ಬೇಕೋ ಅಲ್ಲಿಗೆ ಕಳಿಸ್ಬೋದು. ನಾಳೆ ಮುದ್ರಾ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ.